ನಮ್ಮ ಕರ್ನಾಟಕದ ಕೇವಲ 22 ಭಾಗದಷ್ಟಿರ್ತಕ್ಕಂಥ ದೇಶ ಏನಿದೆ, ಇವರು ಎರಡನೇ ಅತಿ ಹೆಚ್ಚು ರಫ್ತುದಾರರು. ಅಂದರೆ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ನಾವು 4 ಅಂಶಗಳನ್ನು ಡಿಸ್ಕಸ್ ಮಾಡೋಣ. ಆ ದೇಶದಲ್ಲಿ ಕೃಷಿ ಕ್ರಾಂತಿನೇ ಆಗೋಗುತ್ತೆ. ಯಾವ ಹಂತಕ್ಕೆ ಅಂತಂದರೆ, ಅಲ್ಲಿ ಮಾರ್ಷಲ್ ಪ್ಲ್ಯಾನ್ ಅಂತ ಏನು ಮಾಡಿದ್ರು, ಇದರಿಂದ ಫಂಡಿಂಗ್ ತಂದರು. ಇವತ್ತು ಆ ದೇಶದಲ್ಲಿ 4 ಕೋಟಿ ಹಸುಗಳಿದೆ. ಎಲ್ಲ ರೀತಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ಬೋದು. ಒಂದು, ಅತಿ ಕಡಿಮೆ ನೀರು ಯೂಸ್ ಮಾಡ್ಬೋದು. 2, ಮೂರನೇದು ಗೊಬ್ಬರ. ನಮ್ಮ ದೇಶದ ರೈತರಿಗೆ ಹೋಲಿಸಿದ್ರೆ ಅವರು ಇವತ್ತು 97% ಕಡಿಮೆ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ. ವಾಹಿಂಗನ್ ಯೂನಿವರ್ಸಿಟಿ ಅಂತ. ಕೃಷಿಯ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ಡ್ ಟೆಕ್ನಾಲಜಿವರೆಗೂ ಪ್ರತಿಯೊಂದು ರಿಸರ್ಚ್ ಅಲ್ಲೇ ಆಗೋದು. ಅದು ಈ ಚಿಕ್ಕ ದೇಶ ನೆದರ್ಲೆಂಡಿಂದ ನಮ್ಮ ರಾಜ್ಯ ಆಗಿರ್ಬೋದು, ಅಥವಾ ನಮ್ಮ ದೇಶ ಆಗಿರ್ಬೋದು, ಅಥವಾ ರೈತರಾಗಿ ನಾವು ಆಗಿರ್ಬೋದು, ಕೇವಲ 1,70,00,000 ಜನಸಂಖ್ಯೆ ಇರ್ತಕ್ಕಂಥ ದೇಶ ಆಲ್ಮೋಸ್ಟ್ 250 ಕೋಟಿ ಜನಕ್ಕೆ ಆಗುವಷ್ಟು ಆಹಾರ ಉತ್ಪಾದನೆ ಮಾಡುತ್ತೆ ಅಂದರೆ ನಂಬ್ತೀರಾ? ಖಂಡಿತ ನಂಬಲೇಬೇಕು. ಅಷ್ಟೇ ಅಲ್ಲ, ಈ ದೇಶದ ಸೈಜ್ ಎಷ್ಟು ಅಂತಂದರೆ ನಮ್ಮ ಕರ್ನಾಟಕದ ಕೇವಲ 22% ಅಷ್ಟು. ಅಂದರೆ ನಮ್ಮ ತುಮಕೂರು, ಬೆಂಗಳೂರು ಸೇರಿದ್ರೆ ಈ ದೇಶ ಆಗೋಗುತ್ತೆ ಆಲ್ಮೋಸ್ಟ್. ನಮಗೆ ಈಗ ಎಕ್ಸ್ಪೋರ್ಟ್ ಅಂತ ಬಂದರೆ ಫಸ್ಟ್ ನೆನಪಾಗೋದೇ ಅಮೇರಿಕಾ. ಅವರು ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಆಹಾರ ಮತ್ತು ಆಹಾರ ಉತ್ಪಾದಕಗಳನ್ನು ರಫ್ತು ಮಾಡ್ತಾರೆ. ಅಂದರೆ ನಮ್ಮ ಭಾರತಕ್ಕಿಂತ 4 ಪಟ್ಟು ದೊಡ್ಡ ದೇಶ ಅಮೇರಿಕಾ ಸೈಜಲ್ಲಿ. ಅವರು ಅಷ್ಟು ಉತ್ಪಾದನೆ ಮಾಡಿ ಅಷ್ಟು ಮಾರಾಟ ಮಾಡೋದು ದೊಡ್ಡ ವಿಚಾರ ಅಲ್ಲ. ಆದರೆ ಈ ಚಿಕ್ಕ ದೇಶ ಏನಿದೆ, ಅಂದರೆ ನಮ್ಮ ಕರ್ನಾಟಕದ ಕೇವಲ 22 ಭಾಗದಷ್ಟಿರ್ತಕ್ಕಂಥ ದೇಶ ಏನಿದೆ, ಇವರು ಎರಡನೇ ಅತಿ ಹೆಚ್ಚು ರಫ್ತುದಾರರು ಅಂದರೆ ಖಂಡಿತ ಆಶ್ಚರ್ಯ ಆಗುತ್ತೆ. ಈ ದೇಶ ಯಾವುದೂ ಅಲ್ಲ, ನೆದರ್ಲ್ಯಾಂಡ್. ನಿಮಗೆಲ್ಲ ಗೊತ್ತಿರುತ್ತೆ, ನಾವು ಚಿಕ್ಕ ವಯಸ್ಸಲ್ಲಿ ಓದಬೇಕಾದ್ರೆ ಯುರೋಪಿಯನ್ನರ ಆಗಮನ ಅಂತ ಇತ್ತು. ಅದರಲ್ಲಿ ಎರಡನೇದಾಗಿ ಬಂದವರೇ ಈ ಡಚ್ಚರು ಅಥವಾ ಈ ಹಾಲೆಂಡ್ ಅವರು. ಹಾಗಾದರೆ ಈ ದೇಶ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದೆ ಹೇಗೆ? ಈ ದೇಶದ ವಿಶೇಷತೆ ಹೇಳಬೇಕಂತಂದರೆ, ಸಾಮಾನ್ಯವಾಗಿ ಎಲ್ಲ ದೇಶಗಳು 1 ಎಕರೆನಲ್ಲಿ 100 kg ಉತ್ಪಾದನೆ ಮಾಡಿದ್ರೆ ಅಥವಾ 100 ಟನ್ ಉತ್ಪಾದನೆ ಮಾಡಿದ್ರೆ, ಇವರು ಅದಕ್ಕಿಂತ 10 ಪಟ್ಟು ಉತ್ಪಾದನೆ ಮಾಡ್ತಾರೆ. ಅಂದರೆ ನಾವು 100 kg ಉತ್ಪಾದನೆ ಮಾಡೋದಕ್ಕೆ ಅದೇ ಜಾಗದಲ್ಲಿ ಅದಕ್ಕಿಂತ ಕಡಿಮೆ ರಿಸೋರ್ಸ್ ಬಳಸ್ಕೊಂಡು ಇವರು ನಮಗಿಂತ 10 ಪಟ್ಟು ಉತ್ಪಾದನೆ ಮಾಡ್ತಾರೆ. ಉದಾಹರಣೆಗೆ ತಗೊಂಡ್ರೆ, ನಮಗಿಂತ ಅವರು ಟೊಮೊಟೊ ಉತ್ಪಾದನೆಯಲ್ಲಿ ಆಲ್ಮೋಸ್ಟ್ 3 ಪಟ್ಟು ಉತ್ಪಾದನೆ ಜಾಸ್ತಿ ಮಾಡ್ತಾರೆ. ಹೇಗೆ ಅಂತ ಅಂದರೆ, ಅವರು ನಮಗಿಂತ 97% ಕಡಿಮೆ ಕೆಮಿಕಲ್ ಪೆಸ್ಟಿಸೈಡ್ಸ್ ಬಳಸ್ತಾರೆ. ಹಾಗೂ ನಮಗಿಂತ ಆಲ್ಮೋಸ್ಟ್ 90% ಕಡಿಮೆ ನೀರು ಬಳಸ್ತಾರೆ. ತುಂಬ ಕಡಿಮೆ ರಿಸೋರ್ಸ್ ಯೂಸ್ ಮಾಡಿಕೊಂಡು ಅತಿ ಹೆಚ್ಚು ಉತ್ಪಾದನೆ ಮಾಡೋದ್ರಲ್ಲಿ ನೆದರ್ಲ್ಯಾಂಡ್ ಟಾಪಲ್ಲಿದೆ. ನಾವು ಅವ್ರನ್ನ ಬೀಟ್ ಮಾಡೋಕ್ಕೂ ಸಹ ಆಗಲ್ಲ. ಹಾಗಾದರೆ ಈ ದೇಶ ಇಷ್ಟು ಅಚೀವ್ ಮಾಡಿದ್ದೇಗೆ? ಈ ದೇಶ ಈ ಹಂತ ತಲುಪಬೇಕು ಅಂತಂದರೆ ಅವರು ಏನೆಲ್ಲ ಪ್ರೋಸೆಸ್ ಅನುಸರಿಸಿದ್ರು, ಅದ್ರ ಜೊತೆ ಅವರು ಏನೆಲ್ಲ ಕಷ್ಟಗಳನ್ನು ನೋಡಬೇಕಾಗಿ ಬಂತು, ಕೃಷಿನಲ್ಲಿ ಸೂಪರ್ ಪವರ್ ಆಗಬೇಕಂತ ಡಿಸೈಡ್ ಮಾಡಿದ್ದಾದರೂ ಯಾಕೆ? ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಬಂದಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಏನಕ್ಕೆ ಅಂತಂದರೆ, ಈ ವಿಡಿಯೋನಲ್ಲಿ ಅಷ್ಟು ಪ್ರಮುಖ ಅಂಶಗಳಿದೆ. ಈ ವಿಡಿಯೋದಲ್ಲಿ ಪ್ರಮುಖವಾಗಿ ನಾವು 4 ಅಂಶಗಳನ್ನು ಡಿಸ್ಕಸ್ ಮಾಡೋಣ. ಇಷ್ಟೊಂದು ಸಾಧನೆ ಮಾಡಬೇಕಂತಂದರೆ ಇದಕ್ಕೊಂದು ಇತಿಹಾಸ ಇರಬೇಕು. ಇಷ್ಟು ಸಾಧನೆ ಮಾಡೋಕ್ಕೆ ಪ್ರೇರಣೆಯಾಗಿದ್ದು ಹೇಗೆ, ಮತ್ತು ಆ ಟ್ರಿಗರ್ ಪಾಯಿಂಟ್ ಅಂತ ಹೇಳ್ತೀವಲ್ಲ ನಾವು, ಆ ಟ್ರಿಗರ್ ಪಾಯಿಂಟ್ ಏನಾಗಿತ್ತು, ಮತ್ತು ಎರಡನೇದಾಗಿ ಅವರು ಏನೆಲ್ಲ ಪಾಲಿಸಿಗಳನ್ನು ತಂದರು, ಏನೆಲ್ಲ ಬದಲಾವಣೆಗಳನ್ನು ತಂದರು, ಹೇಗೆ ಇದನ್ನು ಅಚೀವ್ ಮಾಡಿದ್ರು ಅನ್ನೋದು ಎರಡನೇ ಪಾಯಿಂಟ್. ಆದರೆ ಮೂರನೇದಾಗಿ ಈಗ ಪ್ರಸ್ತುತದಲ್ಲಿ ಅವರು ಏನೆಲ್ಲ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ, ಮತ್ತು ಹೇಗೆ ಇಷ್ಟೊಂದು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಬೇರೆ ದೇಶಗಳಿಗಿಂತ ಅವರು ಭಿನ್ನವಾಗಿ ಹೇಗೆ ಕೃಷಿ ಮಾಡ್ತಾ ಇದ್ದಾರೆ, ಕಡಿಮೆ ಜಾಗದಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಮೂರನೇ ಪಾಯಿಂಟಲ್ಲಿ ತಿಳ್ಕೊಳ್ಳೋಣ. ನಾಲ್ಕನೇದಾಗಿ, ಈ ನೆದರ್ಲ್ಯಾಂಡ್ ದೇಶದಿಂದ ನಮ್ಮ ದೇಶ, ನಾವು ಭಾರತೀಯ ಕೃಷಿಕರಾಗಿ ನಾವು ಏನನ್ನು ಕಲಿಬೋದು, ಇದನ್ನು ಕಲ್ತ್ಬಿಟ್ಟು ನಮ್ಮ ದೇಶದಲ್ಲಿ ಹೇಗೆ ಅನುಸರಿಸ್ಬೋದು, ಅದನ್ನು ನಾವು ತಿಳಿತಾ ಹೋಗೋಣ. ಮೊದಲನೆಯ ಪಾಯಿಂಟ್ ಡಿಸ್ಕಸ್ ಮಾಡಬೇಕಂತಂದರೆ, 2ನೇ ವಿಶ್ವಯುದ್ಧ ಆದಮೇಲೆ ಈ ದೇಶದಲ್ಲಿ ಏನಾಗಿತ್ತಂತಂದರೆ, ಈ ದೇಶ ಒಂದು ಕಡೆಯಿಂದ ಸಮುದ್ರ, ಇನ್ನು 3 ಕಡೆಯಿಂದ ಭೂಮಿ ಇದೆ. ಇಲ್ಲಿ ಮೊದಲ ಚಾಲೆಂಜ್ ಅಂತ ಅಂದರೆ, ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಜರ್ಮನ್ ಇವರಿಗೆ ಬರ್ತಿರ್ತಕ್ಕಂಥ ಫುಡ್ಡನ್ನು ಕಟ್ ಮಾಡಿಬಿಟ್ಟಿತ್ತು. ಆವಾಗ ಇವರು ಈ ದೇಶಕ್ಕೆ ಬರ್ತಿದ್ದಂಥ ಆಹಾರವನ್ನು ಆಲ್ಮೋಸ್ಟ್ ತಡೆ ಹಿಡಿದಿದ್ರು. ರಷ್ಯಾದಿಂದ ತುಂಬ ಆಹಾರ ಬರ್ತಾಯಿತ್ತು, ಅದನ್ನು ಕೂಡ ತಡೆ ಹಿಡಿದಿದ್ರು. ಹಾಗಾಗಿ ಈ ದೇಶಕ್ಕೆ ತುಂಬ ದೊಡ್ಡ ಕ್ಷಾಮ ಎದುರಾಯಿತು. ಅಂದರೆ ಫಸ್ಟ್ ಆಫ್ ಆಲ್ ಬರ್ತಿದ್ದ ಆಹಾರ ನಿಂತೋಯ್ತು. ಅದ್ರ ಜೊತೆಯಲ್ಲಿ ಈ ದೇಶದಲ್ಲಿ ಕೂಡ ದೊಡ್ಡ ಬರಗಾಲ ಬಂತು. ಈ 2 ಪರಿಣಾಮವಾಗಿ ಏನಾಯ್ತು ಅಂತಂದರೆ, ಆ ದೇಶದಲ್ಲಿ ಜನಕ್ಕೆ ಊಟನೇ ಇಲ್ದಂಗೆ ಆಗೋಯ್ತು. 80 ವರ್ಷ ಹಿಂದೆ ಹೋದರೆ ಆ ದೇಶದಲ್ಲಿ ಇನ್ನೂ ತುಂಬ ಕಡಿಮೆ ಜನಸಂಖ್ಯೆ ಇತ್ತು. ಆ ಕಡಿಮೆ ಜನಸಂಖ್ಯೆಯಲ್ಲಿನೇ ಆಲ್ಮೋಸ್ಟ್ 30,000 ಜನ ಊಟನೇ ಇಲ್ಲದೆ ಸತ್ತೋದ್ರು ಅಂತ ಹೇಳ್ತಾರೆ. ಇದು ಯಾವ ಹಂತ ತಲುಪಿತ್ತು ಅಂತಂದರೆ, ಅವ್ರ ದೇಶದಲ್ಲಿ ಟ್ಯುಲಿಪ್ ಅಂತ ಹೇಳ್ಬಿಟ್ಟು ಹೂ ಸಿಗುತ್ತೆ. ಅದರ ಹೂವಿನ ರಸವನ್ನು ಹಿರ್ಕೊಂಡು ಅಥವಾ ಆ ಹೂವನ್ನು ತಿಂದ್ಕೊಂಡು ಲಕ್ಷಾಂತರ ಜನ ಜೀವನ ಮಾಡಿದ್ರು. ನಮಗೆ ಒಂದು ಪ್ರಶ್ನೆ ಮೂಡ್ಬೋದು, ಅವ್ರ ಹತ್ರನೇ ಸಾಕಾಗುವಷ್ಟು ಜಾಗ ಇತ್ತಲ್ವಾ, ಅವರೇ ಬೆಳ್ಕೊಂಡು ತಿನ್ಬೋದಿತ್ತಲ್ವ ಅಂತ. ಅವತ್ತಿನ ಪರಿಸ್ಥಿತಿ ಆಗಿರಲಿಲ್ಲ. ಏನಕ್ಕೆ ಅಂತಂದರೆ, ಈಗ ನಮ್ಮ ದೇಶ ತಗೊಂಡ್ರೆ ನಾವು ಸಮುದ್ರ ಮಟ್ಟದಿಂದ ಒಂದು ಎತ್ತರದಲ್ಲಿದ್ದೀವಿ. ಆದರೆ ನೆದರ್ಲ್ಯಾಂಡ್ ಪರಿಸ್ಥಿತಿ ತುಂಬ ಬೇರೆ ಆಗಿತ್ತು. ಏನಕ್ಕೆ ಅಂತಂದರೆ, ಅವರು ನೆದರ್ಲ್ಯಾಂಡ್ ಏನಿದೆ ಅದು ಸಮುದ್ರ ಹಂತದಲ್ಲೇ ಇದೆ.
ಸಮುದ್ರ ಮತ್ತು ಈ ನೆಲ ಏನಿದೆ ಅದು ಒಂದೇ ಹಂತದಲ್ಲಿರೋದ್ರಿಂದ ಸಮುದ್ರದ ನೀರು ತುಂಬ ಸುಲಭವಾಗಿ ಭೂಮಿಗೆ ಬರ್ತಾ ಇತ್ತು. ಅಷ್ಟೇ ಅಲ್ಲ, ಅವಾಗವಾಗ ತುಂಬ ಪ್ರಕೃತಿ ವಿಕೋಪಗಳು ಆಗ್ತಾ ಇದ್ವು. ಅಂದರೆ ನೆದರ್ಲ್ಯಾಂಡಿನಲ್ಲಿ ಹರಿತಕ್ಕಂಥ ನದಿಗಳೇನಿದ್ದು ಅವುಗಳಿಂದ ಸಹ ಅವರಿಗೆ ಪ್ರಕೃತಿ ವಿಕೋಪ ಆಗ್ತಾ ಇತ್ತು. ಸೊ ಇಲ್ಲೆಲ್ಲ ತುಂಬ ಚಾಲೆಂಜ್ ಆಗಿತ್ತು. ಆದರೆ ಇವತ್ತೇನಾಗಿದೆ ಅಂತಂದರೆ ಪರಿಸ್ಥಿತಿಯಲ್ಲಿ ಈ ಸಮುದ್ರದ ಬಹುಭಾಗವನ್ನು ಆಕ್ರಮಿಸ್ಕೊಂಡು, ಅಂದರೆ ಈ ಡೆಲ್ಟಾ ರೀಜನ್ ಅಂತ ಏನು ಹೇಳ್ತೀವಿ, ಆ ಪ್ರದೇಶವನ್ನು ಆಕ್ರಮಿಸ್ಕೊಂಡು, ಅಂದರೆ ಅವ್ರದ್ದೇನೆಲ್ಲ ಸಮುದ್ರದಿಂದ ಆಕ್ರಮಿಸಿಕೊಂಡು ಅಲ್ಲಿ ಮಾನವ ನಿರ್ಮಿತ ಅತಿ ದೊಡ್ಡ ದ್ವೀಪಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆ ದ್ವೀಪಗಳನ್ನು ಬಳಸ್ಕೊಂಡು ಇವತ್ತು ಕೃಷಿ ಮಾಡ್ತಿದ್ದಾರೆ. ಅವಾಗ ಅಲ್ಲಿ ಒಬ್ಬರು ಅಗ್ರಿಕಲ್ಚರ್ ಮಿನಿಸ್ಟರ್ ಬರ್ತಾರೆ, ಅವ್ರ ಹೆಸರು ಸಿಕ್ಕೋ ಮ್ಯಾನ್ಸಾಲ್ಟ್ ಅಂತ. ಈ ಮನುಷ್ಯ ಎಷ್ಟು ಒಳ್ಳೆ ಪಾಲಿಸಿಗಳನ್ನು ತರ್ತಾರೆ ಅಂತಂದರೆ ಆ ದೇಶದಲ್ಲಿ ಕೃಷಿ ಕ್ರಾಂತಿನೇ ಆಗೋಗುತ್ತೆ. ಯಾವ ಹಂತಕ್ಕೆ ಅಂತಂದರೆ ಅವರ ಫಸ್ಟ್ ಪಾಲಿಸಿ ಏನಾಗಿರುತ್ತೆ ಅಂತಂದರೆ ಫುಡ್ ಸೆಕ್ಯೂರಿಟಿ. ಅಂದರೆ ಪ್ರತಿಯೊಬ್ಬರಿಗೂ ಆಹಾರ ಸಿಗಬೇಕು, ಯಾರೂ ಕೂಡ ಉಪವಾಸ ಮಲಗಬಾರ್ದು, ಅಷ್ಟು ಉತ್ಪಾದನೆಯನ್ನು ನಾವು ಮಾಡಬೇಕು. ಅಂದರೆ ಕೃಷಿನಲ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ನಾವು ಯಾವುದೇ ಕಾರಣಕ್ಕೂ ಬೇರೆ ದೇಶದ ಮೇಲೆ ಆಹಾರ ತರಿಸ್ಕೊಳ್ಳೋಕ್ಕೆ ನಾವು ಡಿಪೆಂಡ್ ಆಗಬಾರ್ದು. ಆ ರೀತಿ ನಮ್ಮಲ್ಲಿ ಸಾಕಾಗುವಷ್ಟು ನಾವೇ ಬೆಳಿಬೇಕು ಅನ್ನೋದು ಒಂದಾಗಿತ್ತು. ಎರಡನೇ ಪಾಯಿಂಟು, ಎಷ್ಟು ಬೆಳಿತೀವೋ ಅದಕ್ಕಿಂತ 10ರಷ್ಟು ಉತ್ಪಾದನೆ ಮಾಡಬೇಕು ಅನ್ನೋದು ಅವ್ರಿಗೆ ಗುರಿ ಹೊಂದಿತ್ತು. ಅವರಿಗೆ ಗೊತ್ತಿತ್ತು ಅದು ಒಂದೆರಡು ದಿನದಲ್ಲಿ ಆಗಲ್ಲ ಅಂತ. ಅದಕ್ಕೆ ಅವ್ರದ್ದೇ ಆದ ಟೈಮ್ ಸಹ ತೊಗೊಂಡ್ರು. ಆದರೆ ಅವರ ಉದ್ದೇಶ ಏನಿತ್ತು ಅದು ತುಂಬ ಮುಖ್ಯವಾಗಿತ್ತು. ನಾವು ಅವರ ಪಾಲಿಸಿಗಳನ್ನು ನೋಡಬೇಕಂತ ಅಂದರೆ ಫಾರ್ಮ್ ಕನ್ಸಾಲಿಡೇಷನ್ ಬಗ್ಗೆ ಒಂದು ಪಾಲಿಸಿ ತಂದರು. ಅಂದರೆ ದೊಡ್ಡ ಕೃಷಿಕರೇನಿದ್ದಾರೆ ಅವರು ಚಿಕ್ಕ ಕೃಷಿಕರನ್ನ ತಮ್ಮ ಜೊತೆಗೆ ಸೇರಿಸ್ಕೊಂಡ್ರು. ಈಗ ಯಾರೋ ಒಬ್ಬ 10 ಎಕರೆ ಇದೆ ಅಂತ ಅಂದ್ಕೊಂಡ್ರೆ, ಇನ್ನೊಬ್ಬ 1 ಎಕರೆ ಇದೆ ಅಂತ ಅಂದ್ಕೊಂಡ್ರೆ ಅವರಿಬ್ಬರು ಜೊತೆಗೆ ಸೇರಿ ಕೃಷಿ ಮಾಡೋದು. ಈ 1 ಎಕರೆ ಬೆಳೆಯೋನೇನಿದ್ದಾನೆ ಅವರು ಈ 10 ಎಕರೆ ಬೆಳೆಯೋರಿಂದ ಸಂಪೂರ್ಣ ಸಹಾಯ ತೊಗೊಳ್ಳೋದು. ಅವರು ಯಾವ ರೀತಿ ಕೃಷಿ ಮಾಡ್ತಾರೋ ಅದೇ ರೀತಿ ಇವರು ಕೂಡ ಕೃಷಿ ಮಾಡೋದು. ಇದರಿಂದಾಗಿ ಏನಾಯ್ತು ಅಂತಂದರೆ, ಈಗ ನಮ್ಮ ದೇಶದಲ್ಲೇ ತೊಗೊಂಡ್ರೆ ಚಿಕ್ಕ ಚಿಕ್ಕ ಭೂಮಿಗಳನ್ನ ಇಟ್ಕೊಂಡಿದ್ದಾರೆ, ಎಲ್ಲ ಅವ್ರವ್ರಿಗೆ ಬೇಕಾಗಿದ್ದು ಬೆಳೀತಾರೆ. ಆದರೆ ಒಟ್ಟಿಗೆ ಸೇರಿ ಬೆಳೆದಾಗ, ಒಟ್ಟಿಗೆ ಸೇರಿ ಒಳ್ಳೆ ಪ್ರಾಕ್ಟೀಸ್ಗಳನ್ನ ಸೇರಿಸ್ಕೊಂಡು ಮಾಡಿದಾಗ ಅದೇನಾಗುತ್ತೆ ಅಂತಂದರೆ ಉತ್ಪಾದನೆ ಚೆನ್ನಾಗಿರುತ್ತೆ. ಈ ಚಿಕ್ಕ ರೈತನಿಗೆ ಹೆಚ್ಚು ಹೊರೆ ಅಂತ ಅನಿಸಲ್ಲ, ದೊಡ್ಡ ರೈತನಿಗೂ ಸಹ ಅವನ ಜೊತೆಗೆ ಯಾವುದೋ ಒಂದು ಚಿಕ್ಕದಾಗಿ ಸೇರಿಕೊಂಡಿದೆ ಅದನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ದೀವಿ ಅನ್ನೋ ಥರ ಆಗುತ್ತೆ. ಇಲ್ಲಿ ಓನರ್ಶಿಪ್ ಬಂದು ಚಿಕ್ಕ ರೈತರ ಹತ್ರನೇ ಇತ್ತು, ಆದರೆ ಫುಲ್ ಜೊತೆಗೆ ಕೃಷಿ ಮಾಡ್ತಾಯಿದ್ರು. ಇದರಿಂದಾಗಿ ಯಾವ ಹಂತಕ್ಕೆ ಉಪಯೋಗ ಆಯ್ತು ಅಂತಂದರೆ, ಈ ದೊಡ್ಡ ಕೃಷಿಕರು ಏನೇನು ಮಾಡ್ತಾರೋ ಅದ್ರ ಜೊತೆಗೆ ಇವರು ಸೇರಿಕೊಂಡು, ಅಂದರೆ ಈ ಹೂವಿನ ಜೊತೆ ನಾವು ನಾರು ಸ್ವರ್ಗ ಸೇರ್ತು ಅಂತಾರಲ್ಲ, ಆ ರೀತಿ ಆಯಿತು. ಇದರಿಂದ ಚಿಕ್ಕ ರೈತರಿಗೆ ತುಂಬ ಅನುಕೂಲ ಆಯಿತು. ಸರ್ಕಾರಕ್ಕೆ ಸಹ ಮೇಂಟೈನ್ ಮಾಡೋದು ತುಂಬ ಈಸಿ ಆಯಿತು. ನೆಕ್ಸ್ಟ್ ಸಬ್ಸಿಡಿಗಳಿಗೆ ಬಂದರೆ, ಹೆಚ್ಚು ಹೆಚ್ಚು ಉಪಕರಣಗಳನ್ನು ಕೊಂಡ್ಕೊಳ್ಳೋಕ್ಕೆ ಸರ್ಕಾರ ರೈತರಿಗೆ ಸಹಾಯ ಮಾಡ್ತು. ಅದರಲ್ಲೂ ಈ ಟ್ರ್ಯಾಕ್ಟರ್ಗಳು, ಟಿಲ್ಲರ್ಗಳು ಇದನ್ನು ಯಥೇಚ್ಛವಾಗಿ ರೈತರಿಗೆ ಕೊಡ್ತು. ಇದರಿಂದಾಗಿ ಏನಾಯ್ತು ಅಂತಂದರೆ ಕೃಷಿನಲ್ಲಿ ಯಾಂತ್ರೀಕರಣ ಆಯಿತು. ಈ ಯಾಂತ್ರೀಕರಣ ಆಗಿದ್ದರಿಂದ ಕೆಲಸ ಮ್ಯಾನ್ ಎಫರ್ಟ್ಸ್ ಕಡಿಮೆ ಆಗಿ ಕಡಿಮೆ ಕಾಲದಲ್ಲಿ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡೋದು ಶುರುವಾಯಿತು. ಅಂದರೆ ನಾವಿವಾಗ ಏನು ನಾವು ಕೆಲವು ದಶಕಗಳಿಂದ ಇಂಡಿಯಾದಲ್ಲಿ ಏನು ನೋಡ್ತಿದ್ದೀವಿ ಅದು ಅಲ್ಲಿ 1950ರಲ್ಲೇ ಶುರುವಾಗಿತ್ತು. ನೆಕ್ಸ್ಟ್ ಈ ಮಾರ್ಷಲ್ ಪ್ಲ್ಯಾನ್ ಅಂತ ಮಾಡಿದ್ರು. ಅಂದರೆ ನಾವೀಗ ಕೃಷಿ ಮಾಡಬೇಕಂತಂದರೆ ಸಡನ್ನಾಗಿ ಮಾಡೋಕ್ಕಾಗಲ್ಲ, ಅದಕ್ಕೆ ಅದರದೇ ಆದ ಅಡೆತಡೆಗಳಿರುತ್ತೆ. ಅಲ್ಲಿ ಮುಖ್ಯವಾಗಿ ದುಡ್ಡು ಬೇಕು. ಈಗ ನಾವೊಂದು ಟ್ರ್ಯಾಕ್ಟರ್ ತೊಗೋಬೇಕಂದ್ರೆ ದುಡ್ಡು ಬೇಕು, ಯಾವುದೋ ಒಂದು ಬೀಜ ತೊಗೋಬೇಕಂದ್ರೆ ದುಡ್ಡು ಬೇಕು ಅಲ್ವಾ. ಇದೇ ರೀತಿ ಅಲ್ಲಿ ಮಾರ್ಷಲ್ ಪ್ಲ್ಯಾನ್ ಅಂತ ಏನು ಮಾಡಿದ್ರು, ಇದರಿಂದ ಫಂಡಿಂಗ್ ತಂದರು. ಇವತ್ತು ನಾವು ನೋಡ್ತಾ ಇದ್ದೀವಿ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಟಪ್ಗಳಿಗೆ ಫಂಡ್ ಮಾಡ್ತಾರೆ, ಚಿಕ್ಕ ಸ್ಟಾರ್ಟಪ್ಗಳಿಗೂ ಫಂಡ್ ಮಾಡ್ತಾರೆ. ಈ VCಗಳಂತ ಇರ್ತಾರೆ, ಅವ್ರು ಬಂದುಬಿಟ್ಟು ಫಂಡ್ ಮಾಡಿ ಈ ಸ್ಟಾರ್ಟಪ್ಗಳನ್ನು ಬೆಳೆಯೋಕ್ಕೆ ಸಹಾಯ ಮಾಡ್ತಾರೆ. ಉದಾಹರಣೆ ತೊಗೊಂಡ್ರೆ ನಮ್ಗೆ ಹತ್ರದಲ್ಲಿರ್ತಕ್ಕಂಥದ್ದು ಅಕ್ಷಯಕಲ್ಪ. ಅವರಿಗೆ ಈ ಝೆರೋದಾ ಫೌಂಡರ್ಸ್ ಏನಿದ್ದಾರೆ ಅವರು ಬಂದು ಇನ್ವೆಸ್ಟ್ ಮಾಡಿ ಅಕ್ಷಯಕಲ್ಪ ಬೆಳೆಯೋಕ್ಕೆ ಸಹಾಯ ಮಾಡ್ತಿದ್ದಾರೆ. ಇದೇ ರೀತಿ ಅವತ್ತು 1950 ಅಂದರೆ 50ರ ದಶಕದಲ್ಲಿನೇ ಈ ಮಾರ್ಷಲ್ ಪ್ಲ್ಯಾನ್ ತೊಗೊಂಬಂದವರು ಸಿಕ್ಕೋ ಮ್ಯಾನ್ಸಾಲ್ಟ್. ಇದರ ಪರಿಣಾಮವಾಗಿ ಸಾಕಷ್ಟು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಬಂದು ಮತ್ತು ದೇಶದಲ್ಲಿರ್ತಕ್ಕಂಥ ಶ್ರೀಮಂತರು ಬಂದು ಮೇಲೆ ಇನ್ವೆಸ್ಟ್ ಮಾಡಿದ್ರು. ಇದರಿಂದಾಗಿ ರೈತರಿಗೆ ತುಂಬ ಸಹಾಯ ಆಯಿತು. ಅವರು ತಮಗೆ ಬೇಕಾಗಿರ್ತಕ್ಕಂಥ ಕರೆಗಳನ್ನು ಕೊಂಡ್ಕೊಳ್ಳೋಕ್ಕೆ ಈಸಿ ಆಯಿತು. ನೆಕ್ಸ್ಟ್ ಪಾಲಿಸಿ ಅಂತಂದರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಉತ್ಪಾದನೆ ಮಾಡೋದು. ಈಗ 1 ಎಕರೆನಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಪೊಟೆನ್ಷಿಯಲ್ ಇದೆ ಅಷ್ಟು ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಉತ್ಪಾದನೆ ಮಾಡೋದು. ಇದು ಅವರ ಪಾಲಿಸಿಯ ಭಾಗ ಆಗಿತ್ತು. ಅಷ್ಟೇ ಅಲ್ಲ, ಒಂದು ಹಸು ಇದೆ, ಒಂದು ಹಸು ಕೆಪಾಸಿಟಿ ನಾವು ಅಂದ್ಕೋಬೋದು 5 ಲೀಟ್ರ್ ಹಾಲು ಕೊಡುತ್ತೆ ಅಂತ ಅಂದ್ಕೋಬೋದು. ಅವರ ಉದ್ದೇಶ ಏನಾಗಿತ್ತು ಅಂದರೆ ಆ ಹಸುನ ತುಂಬ ಚೆನ್ನಾಗಿ ನೋಡಿಕೊಂಡು ನಾವು 10 ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕು. ಇದು ಅವರ ಗುರಿಯಾಗಿತ್ತು ಮತ್ತು ಅವರು ಅಚೀವ್ ಕೂಡ ಮಾಡಿದ್ರು. ನಾವು ಮೊದಲನೇ ಪಾಯಿಂಟಲ್ಲಿ ಅವರ ಪಾಲಿಸಿಗಳು, ಪ್ಲ್ಯಾನ್ಗಳ ಬಗ್ಗೆ ಮಾತಾಡಿದ್ವಿ. ಈಗ ಎರಡನೇ ಪಾಯಿಂಟ್ ಬಂದರೆ ಇಂಪ್ಲಿಮೆಂಟೇಷನ್. ಈಗ ನಾವು ನೋಡ್ತೀವಿ ಎಷ್ಟೊಂದು ಆ ಪಾಲಿಸಿ ಈ ಪಾಲಿಸಿ ಅಂತ ಇಲ್ಲ, ಎಷ್ಟು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅವ್ರ ದೇಶದಲ್ಲಿ ಎಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಆಯ್ತು ಅಂತಂದರೆ, ಹಸುವಿನಿಂದ ಹೆಚ್ಚೆಚ್ಚು ಹಾಲು ಕರಿಬೇಕು ಅಂತಂದರೆ ಹೆಚ್ಚೆಚ್ಚು ಹಸುಗಳಿರಬೇಕಲ್ವಾ. ಇವತ್ತು ಆ ದೇಶದಲ್ಲಿ 4 ಕೋಟಿ ಹಸುಗಳಿದೆ. ಲಕ್ಷ ಹಸುಗಳ ಜೊತೆ 1,30,00,000 ಹಂದಿಗಳಿದೆ. 100 ಮಿಲಿಯನ್ ಅಂದರೆ 10 ಕೋಟಿ ಚಿಕನ್ಸ್ ಇದೆ, ಕೋಳಿಗಳು. ಅಷ್ಟು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಯಿತು. ಅಷ್ಟಲ್ಲದೆ ಅವರು 1 ಎಕರೆನಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡಬೇಕಂತಂದರೆ ಅವರು ಪ್ರೋಸೆಸ್ ಕೂಡ ಎಫಿಷಿಯೆಂಟ್ ಆಗಿರಬೇಕು. ಅವರು ಪಾಲಿ ಹೌಸ್ಗಳ ನಿರ್ಮಾಣಕ್ಕೆ ಅತಿ ಹೆಚ್ಚಿನ ಒತ್ತು ಕೊಟ್ಟರು.
ಹೇಗೆ ಅಂತ ಅಂದರೆ ಈ ಪಾಲಿ ಹೌಸಲ್ಲಿ ಅವರು ಎಲ್ಲ ರೀತಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ಬೋದು. ಒಂದು, ಅತಿ ಕಡಿಮೆ ನೀರು ಯೂಸ್ ಮಾಡ್ಬೋದು. ಎರಡು, ಮೂರನೇದು ಗೊಬ್ಬರ, ತುಂಬ ಕಡಿಮೆ ಗೊಬ್ಬರದಲ್ಲಿ ಅವರು ಉತ್ಪಾದನೆ ಮಾಡ್ಬೋದು. ಹೇಗೆ ಅಂತಂದರೆ ಇವತ್ತು ಅವರು ಬೇರೆ ದೇಶಗಳಿಗೆ ಹೋಲಿಸಿದ್ರೆ 97% ಪೆಸ್ಟಿಸೈಡ್ಸ್ನ ಕಡಿಮೆ ಯೂಸ್ ಮಾಡ್ತಾರೆ. ಅಂದರೆ ನಾವು ನೋಡಿರ್ತೀವಿ ರೈತರು ಡ್ರಮ್ ಹಾಕ್ಕೊಂಡು ಹೋಗ್ಬಿಟ್ಟು ಸ್ಪ್ರೇ ಮಾಡ್ತಾ ಇರ್ತಾರೆ. ನಮ್ಮ ದೇಶದ ರೈತರಿಗೆ ಹೋಲಿಸಿದ್ರೆ ಅವರಿವತ್ತು 97% ಕಡಿಮೆ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ 1 kg ಟೊಮೊಟೊ ಬೆಳಿಬೇಕಂತಂದರೆ ಕೇವಲ ಅವರಿಗೆ 4 ಲೀಟ್ರ್ ನೀರು ಸಾಕು. ಆದರೆ ನಮ್ಮ ದೇಶದಲ್ಲಿ 1 kg ಟೊಮೊಟೊ ಯೂಸ್ ಮಾಡಬೇಕಂತಂದರೆ ಆಲ್ಮೋಸ್ಟ್ ಸರಾಸರಿ 56 ಲೀಟ್ರ್ ಯೂಸ್ ಮಾಡ್ತಾರೆ. ಆದ್ರೂ 56 ಲೀಟ್ರಲ್ಲಿ ಮತ್ತು 4 ಲೀಟ್ರಲ್ಲಿ ಅಷ್ಟು ಎಫಿಷಿಯೆಂಟಾಗಿ ಬೆಳೀತಾರೆ. ಅಷ್ಟಲ್ಲದೆ ಅವರು ಟೆಕ್ನಾಲಜಿ ಜೊತೆಗೇ ಎವಾಲ್ವ್ ಆಗ್ತಾ ಹೋದರು. ಈ ಟ್ರ್ಯಾಕ್ಟರ್ಗಳು, ಟಿಲ್ಲರ್ಗಳು ಮತ್ತು ಹೊಸ ಟೆಕ್ನಾಲಜಿಗಳು ಬಂದಿದ್ದನ್ನು ಅವರು ಕೃಷಿನಲ್ಲಿ ಅಡಾಪ್ಟ್ ಮಾಡ್ತಾ ಹೋದರು. ಹಾಗಾಗಿ ಪ್ರತಿ ಹಂತದಲ್ಲೂ ಅವರು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಹೋದರು. ಪ್ರತಿ ಹಂತದಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿದ್ದನ್ನು ಕೃಷಿನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋದರು. ಇದನ್ನು ಮಾಡ್ತಾ ತಮ್ಮ ಡಿಪೆಂಡೆನ್ಸಿ ಏನಿತ್ತು ಬೇರೆ ದೇಶಗಳ ಮೇಲೆ ಅದನ್ನು ಸಂಪೂರ್ಣವಾಗಿ ತೊಡೆದಾಕಿ ಇವತ್ತು ಅತಿ ಹೆಚ್ಚು ರಫ್ತುದಾರರಾಗಿ ಬೆಳೆದಿದ್ದಾರೆ. ಯಾವ ಲೆವೆಲ್ಗೆ ಅವರು ಪ್ರೋಸೆಸ್ನ ಇಂಪ್ಲಿಮೆಂಟ್ ಮಾಡಿದರು ಅಂತಂದರೆ, ಇವತ್ತು ಅದ್ರ ಪಕ್ಕದಲ್ಲಿರ್ತಕ್ಕಂಥ ದೇಶ ಜರ್ಮನಿ ನೆದರ್ಲ್ಯಾಂಡ್ ಪಕ್ಕನೇ ಇರ್ತಕ್ಕಂಥ ತುಂಬ ದೊಡ್ಡ ದೇಶ. ಆ ದೊಡ್ಡ ದೇಶ ಸಹ ಇವತ್ತು ನೆದರ್ಲ್ಯಾಂಡಲ್ಲಿ ಉತ್ಪಾದನೆ ಆಗ್ತಕ್ಕಂಥ 34% ಆಹಾರವನ್ನು ಜರ್ಮನಿ ತರಿಸ್ಕೊಳ್ಳುತ್ತೆ. ಎರಡನೇದಾಗಿ UK 8% ಆಹಾರ ತರಿಸ್ಕೊಳ್ಳುತ್ತೆ. ಮೂರನೇದಾಗಿ ಸ್ಪೇನ್, ಅವರು ಕೂಡ ತುಂಬ ಹತ್ರದಲ್ಲೇ ಇರೋದಲ್ವ, ಅವರು ಕೂಡ 15-20% ಆಹಾರನ ನೆದರ್ಲ್ಯಾಂಡಿಂದನೇ ತರಿಸ್ಕೊತಾರೆ. ಅಷ್ಟಲ್ಲದೆ ಬೇರೆ ದೇಶಗಳಿಗೆ ಅವರು ಸಾಕಷ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ. ನಾವು ಈಗಾಗಲೇ ಡಿಸ್ಕಸ್ ಮಾಡ್ತಿದ್ವಿ ಅವರು ಅಷ್ಟು ರಿಸರ್ಚ್ ಮಾಡಿದ್ರು, ಇಷ್ಟು ಇಂಪ್ಲಿಮೆಂಟ್ ಮಾಡಿದ್ರು ಅಂತ. ಆದರೆ ಮುಖ್ಯವಾಗಿ ಈ ಇಂಪ್ಲಿಮೆಂಟೇಷನ್ ಆಗೋಕ್ಕೆ, ಈ ರಿಸರ್ಚ್ ಆಗೋಕ್ಕೆ ಏನು ಕಾರಣ ಅಂತಂದರೆ ವಾಹಿಂಗನ್ ಯೂನಿವರ್ಸಿಟಿ ಅಂತ. ಈ ವಾಹಿಂಗನ್ ಯೂನಿವರ್ಸಿಟಿ ಏನಿದೆ ಅದು ನೆದರ್ಲ್ಯಾಂಡಲ್ಲಿ ಅತಿ ದೊಡ್ಡ ಯೂನಿವರ್ಸಿಟಿ. ಅದು ಸಂಪೂರ್ಣವಾಗಿ ಕೃಷಿ ರಿಲೇಟೆಡ್ ಯೂನಿವರ್ಸಿಟಿ. ಕೃಷಿಯ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ಡ್ ಟೆಕ್ನಾಲಜಿವರೆಗೂ ಪ್ರತಿಯೊಂದು ರಿಸರ್ಚ್ ಅಲ್ಲೇ ಆಗೋದು. ಅದು ಪ್ರಪಂಚದಲ್ಲೇ ಅತಿ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಒಂದು ಕೃಷಿಗೆ ಸಂಬಂಧಿಸಿದ್ದು. ಇಲ್ಲಿ ಹೇಗಂತ ಅಂದರೆ, ಉದಾಹರಣೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಮತ್ತೆ ಕಂಪೇರ್ ಮಾಡ್ಕೊಳ್ಳಿ. ಈ ವಾಹಿಂಗನ್ ಯೂನಿವರ್ಸಿಟಿ ಏನಿದೆ ಅದರ ಸುತ್ತಮುತ್ತ ಜಗತ್ತಿನ ಅತಿ ದೊಡ್ಡ 50 ಆಹಾರ ಉತ್ಪಾದಕ ಕಂಪ್ನಿಗಳು, ಅಂದರೆ ಫುಡ್ ಪ್ರೊಸೆಸಿಂಗ್ ಕಂಪ್ನಿಗಳು ತಮ್ಮ ನೆಲೆಯನ್ನು ಸ್ಥಾಪಿಸ್ಕೊಂಡಿದ್ದಾರೆ. ಆ ಕಂಪ್ನಿ ಸುತ್ತ 50 ದೊಡ್ಡ ಕಂಪ್ನಿಗಳಿದೆ ಅಂತಂದರೆ ಚಿಕ್ಕ ಪುಟ್ಟ ಕಂಪ್ನಿಗಳು ಕೇಳಲೇಬೇಡಿ. ಪೆಪ್ಸಿ ಆಗಿರ್ಬೋದು, ಕೊಕೊಕೋಲಾ ಆಗಿರ್ಬೋದು, ಯುನಿಲಿವರ್ ಆಗಿರ್ಬೋದು, ನೆಸ್ಲೆ ಆಗಿರ್ಬೋದು, ಎಲ್ಲ ಕಂಪ್ನೀಸ್ ಇದೆ ಅಲ್ಲಿ. ಈಗ ನಾವು ಯೋಚನೆ ಮಾಡಿ ನಮ್ಮ ದೇಶದಲ್ಲಿ ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸುತ್ತ ಎಷ್ಟು ಕಂಪ್ನಿಗಳಾಗಿದೆ ಅಂತ. ಅದು ಆ ಕಡೆ ಇರಲಿ, ವಾಪಸ್ ಬರೋಣ. ಈಗ ಯೋಚನೆ ಮಾಡಿ, ನಾವು ಆ ದೊಡ್ಡ ಯೂನಿವರ್ಸಿಟಿಯಿಂದ ಏನೇನು ರಿಸರ್ಚ್ ಆಗ್ತಾ ಇತ್ತೋ ಅದನ್ನು ಪ್ರತಿಯೊಂದನ್ನು ಪ್ರತಿ ಹಂತದಲ್ಲೂ ಇಂಪ್ಲಿಮೆಂಟ್ ಆಗ್ತಾ ಹೋದರು. ಈ ದೇಶದಲ್ಲಿ ಕೃಷಿಯಲ್ಲಿ ಇಷ್ಟೊಂದು ಸಾಧನೆ ಆಗಬೇಕಂತಂದರೆ ಈ ವಾಹಿಂಗನ್ ಯೂನಿವರ್ಸಿಟಿ ಏನಿತ್ತು ಅದರ ರೋಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಬರೀ ಕೇವಲ ಪುಸ್ತಕದ ನಾಲೆಡ್ಜ್ ಇಟ್ಕೊಂಡು ಬರ್ತಿರಲಿಲ್ಲ, ಅವರಿಗೆ ಸಾಕಷ್ಟು ಪ್ರಾಕ್ಟಿಕಲಿ, ಸೈಂಟಿಫಿಕಲಿ ತುಂಬ ನಾಲೆಡ್ಜ್ ಇರ್ತಿತ್ತು. ಆ ವಿದ್ಯಾರ್ಥಿಗಳು ಬಂದು ಈ ಕೃಷಿಯಲ್ಲಿ ಜನರಿಗೆ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದ್ರು, ಕಂಪ್ನಿಗಳಿಗೆ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದ್ರು. ಇದರಿಂದಾಗಿ ಕೃಷಿ ತುಂಬ ಒಳ್ಳೆ ಹಂತಕ್ಕೆ ಬೆಳೀತಾ ಹೋಯಿತು. ಈಗ ನಾವು 3ನೇ ಪಾಯಿಂಟ್ ನೋಡಬೇಕಂತಂದರೆ, ಇವಾಗ ಅವರು ಕರೆಂಟ್ಲಿ ಯಾವ ಹಂತದಲ್ಲಿದ್ದಾರೆ ಮತ್ತು ಏನು ಮಾಡ್ತಾ ಇದ್ದಾರೆ. ಈ ಚಿಕ್ಕ ದೇಶ ಆಲ್ರೆಡಿ ಜಗತ್ತಿನ 2ನೇ ಅತಿ ದೊಡ್ಡ ರಫ್ತುದಾರ ದೇಶ. ಇವರು ಎಫಿಷಿಯನ್ಸಿಯಲ್ಲಿ ಎಲ್ಲಿದ್ದಾರೆ ಅಂತಂದರೆ, ಈಗ ನಮ್ಮ ದೇಶದಲ್ಲಿ 1 ಎಕರೆಗೆ ಎಷ್ಟು ಟೊಮೊಟೊ ಉತ್ಪಾದನೆ ಮಾಡ್ತಾರೋ ಅದಕ್ಕಿಂತ 3-4 ಪಟ್ಟು ನಮಗಿಂತ ಕಡಿಮೆ ರಿಸೋರ್ಸ್ ಯೂಸ್ ಮಾಡ್ಕೊಂಡವರು ತುಂಬ ಚೆನ್ನಾಗಿ ಉತ್ಪಾದನೆ ಮಾಡ್ತಾರೆ. ಅದರಲ್ಲೂ ಕ್ವಾಲಿಟಿ, ನಮಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಅಂದರೆ ನಮಗೆಲ್ಲ ಈಗಲೇ ಗೊತ್ತು, ಅದು ರೆಸಿಡ್ಯೂ ಫ್ರೀ ಇರಬೇಕಂತ. ಆ ರೆಸಿಡ್ಯೂ ಫ್ರೀ ಇರ್ತಕ್ಕಂಥ ಟೊಮೊಟೊನ, ಹೈ ಕ್ವಾಲಿಟಿ ಟೊಮೊಟೊನ ಅವರು ಉತ್ಪಾದನೆ ಮಾಡ್ತಾರೆ. ಅವರ ಕೃಷಿ ಬಹುಪಾಲು ಆಗೋದು ಎಲ್ಲ ಗ್ಲಾಸ್ ಹೌಸಲ್ಲೇ, ಅಂದರೆ ಪಾಲಿ ಹೌಸಲ್ಲೇ ಆಗೋದು. ಈ ಕೃಷಿ ಭೂಮಿ ಅವ್ರದ್ದು ಇವತ್ತು ಎಷ್ಟು ಹಂತಕ್ಕೆ ವಿಸ್ತರಿಸಿದೆ ಅಂತ ಅಂದರೆ, ಅವರ ದೇಶದ ಒಟ್ಟು ಭೂಮಿಯಲ್ಲಿ ಅರ್ಧದಷ್ಟು ಭೂಮಿ ಕೃಷಿಗೇ ಯೂಸ್ ಮಾಡ್ತಾರೆ. ನಾವು ಮುಂದುವರೆದು ಹೋಗಬೇಕಂತಂದರೆ, ನಾವು ಆಲ್ರೆಡಿ ವಾಹಿಂಗನ್ ಯೂನಿವರ್ಸಿಟಿ ಬಗ್ಗೆ ಮಾತಾಡಿದ್ವಿ. ಆ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥವರು ಸಾಕಷ್ಟು ಅಗ್ರಿಕಲ್ಚರ್ ರಿಲೇಟೆಡ್ ಸ್ಟಾರ್ಟಪ್ಗಳನ್ನು ಮಾಡಿ ಕೃಷಿಕರಿಗೋಸ್ಕರ ಮತ್ತು ಕೃಷಿಗೋಸ್ಕರ ಸಾಕಷ್ಟು ಹೊಸ ಇನೋವೇಷನ್ ಮಾಡಿ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಹಿಡಿದು ಆ ಕೃಷಿನಲ್ಲಿ ಬಳಸ್ಕೊಳ್ದೇ ಇರತಕ್ಕಂಥ ಟೆಕ್ನಾಲಜಿನೇ ಇಲ್ಲ. ಇವತ್ತು ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಬೇಕಾದ್ರೂ ಸಹ ಅವರು, ಈಗ ನಾವು ಹೋಗ್ತೀವಿ, ಯಾವುದು ಹಣ್ಣಾಗಿದೆ, ಯಾವುದು ಕಾಯಾಗಿದೆ, ಇದನ್ನೆಲ್ಲ ಚೆಕ್ ಮಾಡಿ ಮ್ಯಾನ್ಯುವಲಿ ಕಲೆಕ್ಟ್ ಮಾಡ್ಕೊತೀವಲ್ವ, ಅದಕ್ಕೂ ಕೂಡ ಸಿಂಪಲ್ ಟೆಕ್ನಾಲಜಿಯಿಂದ ಹಿಡಿದು ದೊಡ್ಡ ಟೆಕ್ನಾಲಜಿವರೆಗೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಸಪೋಸ್ ಒಬ್ಬ ಟೊಮೊಟೊ ಕೇಳ್ತಾ ಇದ್ದಾನೆ ಅಂತಂದರೆ ಅವನಿಗೆ ಮುಂಚೆನೇ ಒಂದು ಲೇಬಲ್ ಸಿಕ್ಕಿರುತ್ತೆ, ಯಾವ ಹಂತದಲ್ಲಿರ್ತಕ್ಕಂಥ ಟೊಮೊಟೊನ ಕಟ್ ಮಾಡಬೇಕು ಅಂತ. ಆ ಲೇಬಲ್ ಇಟ್ಕೊಂಡ್ಬಿಟ್ಟು ಕಂಪ್ಯಾರಿಸನ್ ಮಾಡಿಕೊಂಡು ಅದನ್ನು ಅವರು ಕಟ್ ಮಾಡ್ಕೊತಾ ಹೋಗ್ತಾರೆ. ಅದಕ್ಕೂ ಕೂಡ ತುಂಬ ಮ್ಯಾನ್ ಎಫರ್ಟ್ಸ್ ಕಡಿಮೆನೇ, ಅಷ್ಟು ಆಲ್ಮೋಸ್ಟ್ ಆಟೋಮೇಟ್ ಆಗಿರುತ್ತೆ. ನೆಕ್ಸ್ಟ್ ಹಂತಕ್ಕೆ ಬಂದರೆ ಫುಡ್ ಪ್ರೊಸೆಸಿಂಗ್ ಅಂತ ಬಂದಾಗ ಅವರು ಬ್ರ್ಯಾಂಡಿಂಗಿಗೆ ತುಂಬ ಒತ್ತು ಕೊಡ್ತಾರೆ.
ಪ್ರಾಪರ್ ಪ್ಯಾಕೇಜಿಂಗ್ ಇರಬೇಕು, ಪ್ರಾಪರ್ ಲೇಬಲಿಂಗ್ ಇರಬೇಕು, ಪ್ರಾಪರಾಗಿ ಪ್ಯಾಕ್ ಆಗಿರೋದನ್ನು ಶಿಪ್ ಮಾಡೋಕ್ಕೆ, ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋಕ್ಕೆ ಒಳ್ಳೆ ಲಾಜಿಸ್ಟಿಕ್ಸ್ ಇರಬೇಕು. ಇದಕ್ಕೆಲ್ಲ ತುಂಬ ಒತ್ತು ಕೊಡ್ತಾರೆ. ಈಗ ನಾವು ಯಾವಾಗ ಉತ್ತಮವಾಗಿ ಬೆಳೆದು ಉತ್ತಮವಾಗಿ ಪ್ಯಾಕ್ ಮಾಡಿ ಅದನ್ನು ಪ್ರಾಪರಾಗಿ ಲೇಬಲ್ ಮಾಡಿ ಒಂದು ಕಂಪ್ನಿ ಆಚೆ ಕಳಿಸುತ್ತೆ, ಅದಕ್ಕೆ ಸಾಕಷ್ಟು ಹಣ ಸಿಗುತ್ತೆ. ಅದು ನಮಗೆಲ್ಲರಿಗೂ ಗೊತ್ತು. ಹೀಗೆ ಆಗಿದ್ದನ್ನು ಅವರು ಪ್ರಾಪರಾಗಿ ಪ್ಯಾಕ್ ಮಾಡಿ ಅದನ್ನು, ರೋಡ್ಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ದೇಶಗಳಲ್ಲಿ ಅವರು ಎಲ್ಲಿಂದ ಎಲ್ಲಿವರೆಗೂ ಸಾಗಿಸಿದ್ರೂ ಏನೂ ಡ್ಯಾಮೇಜ್ ಆಗೋಲ್ಲ, ಅಷ್ಟು ಕ್ಲೀನಾಗಿ ಸಾಗಿಸ್ತಾರೆ. ಲೈಫ್ ಸ್ಟಾಕ್ ಅಂದರೆ ನಾವೀಗ ಪಶುಸಂಗೋಪನೆಗೆ ಬಂದರೆ, ನಾನು ಆಗಲೇ ಹೇಳಿದೆ ಅವ್ರದ್ದು ನಂಬರ್ಸ್ ಎಲ್ಲಿದೆ ಅಂತ. ಅವರು ಬೇರೆ ಎಲ್ಲ ಯುರೋಪ್ ದೇಶಗಳಿಗಿಂತ ಹೆಚ್ಚು ಮಾಂಸೋತ್ಪಾದನೆಯನ್ನು ಮಾಡ್ತಾರೆ. ಯಾವ ಲೆವೆಲಿಗೆ ಮಾಡ್ತಾರೆ ಅಂತಂದರೆ, ಅವ್ರ ಹತ್ರ ಆಲ್ರೆಡಿ ನಾನು ಹೇಳಿದೆ 4 ಕೋಟಿ ಹಸುಗಳಿದೆ, 1.3 ಕೋಟಿ ಹಂದಿಗಳಿದೆ. ಪ್ರತಿ ವರ್ಷ ನಾನು ಹೇಳ್ತಿರೋದು 100 ಮಿಲಿಯನ್ ಅಂದರೆ 10 ಕೋಟಿ ಕೋಳಿಗಳನ್ನು ಉತ್ಪಾದನೆ ಮಾಡ್ತಾರೆ. ಇದರಿಂದಾಗಿ ಅವರು ಮಾಂಸ ಕೂಡ ತುಂಬ ಹೆಚ್ಚು ಉತ್ಪಾದನೆ ಮಾಡಿ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಾರೆ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಒಂದು ಕಂಟ್ರಿ ಇಷ್ಟೊಂದು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಅಲ್ಲದೆ ನಾವು ಈಗ ಕೊನೆ ಹಂತಕ್ಕೆ ಬಂದರೆ, ಈ ಚಿಕ್ಕ ದೇಶ ನೆದರ್ಲ್ಯಾಂಡಿಂದ ನಮ್ಮ ರಾಜ್ಯ ಆಗಿರ್ಬೋದು ಅಥವಾ ನಮ್ಮ ದೇಶ ಆಗಿರ್ಬೋದು ಅಥವಾ ರೈತರಾಗಿ ನಾವಾಗಿರ್ಬೋದು ಏನನ್ನು ಕಲಿಬೇಕು? ಫಸ್ಟು ಪಾಲಿಸಿಗಳು ರೈತರಿಗೆ ತುಂಬ ಅನುಕೂಲಕರವಾಗಿರಬೇಕು. ನಮ್ಮ ದೇಶದಲ್ಲಿ ತುಂಬ ಪಾಲಿಸಿಗಳು ಅನುಕೂಲಕರವಾಗಿದ್ದಾವೆ. ಆದರೆ ಕೊನೆಯ ರೈತನ, ಈಗ ಯಾವುದೋ ಒಂದು ಹಳ್ಳಿಯ ಮೂಲೆಯಲ್ಲಿರ್ತಕ್ಕಂಥ ರೈತರನ್ನ ಪಾಲಿಸಿಗಳು ಎಷ್ಟು ಎಫೆಕ್ಟಿವ್ ಆಗಿ ತಲುಪ್ತಿದ್ದೇವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದಾಗಿ ಈ ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್ ತುಂಬ ಚೆನ್ನಾಗಾಗಬೇಕು. ಇವತ್ತಿಗೂ ನಮ್ಮ ದೇಶದಲ್ಲಿ ಅಷ್ಟು ಇಂಪ್ಲಿಮೆಂಟ್ ಆಗಿಲ್ಲ. ತುಂಬ ದೊಡ್ಡ ರೈತರು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಡ್ರೋನ್ ತೊಗೊಂಡ್ಬಿಟ್ಟು ಏನೋ ಒಂದು ಸ್ಪ್ರೇ ಮಾಡೋದೇ ನಾವು ತುಂಬ ದೊಡ್ಡ ಟೆಕ್ನಾಲಜಿ ಅನ್ನೋ ಥರ ಇವತ್ತು ನಾವು ಯೂಟ್ಯೂಬಲ್ಲಿ, ಇಂಟರ್ನೆಟ್ಟಲ್ಲಿ ನೋಡ್ತಾ ಇದ್ದೀವಿ. ಆದರೆ ಅದಕ್ಕಿಂತ ಹೆಚ್ಚಿನ ಟೆಕ್ನಾಲಜೀಸ್ ಇದೆ, ಅದು ಕೂಡ ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಆಗಬೇಕು. ಚಿಕ್ಕ ರೈತರು ದೊಡ್ಡ ರೈತರು ಕೂಡಿಕೊಂಡು ಸಹಕಾರದಿಂದ ಕೃಷಿ ಮಾಡಬೇಕು. ಇದಕ್ಕೆ ಸರ್ಕಾರಗಳು ಮುಂದೆ ಒಂದು ಉತ್ತೇಜನ ಕೊಡಬೇಕು, ಪಾಲಿಸಿಗಳನ್ನು ಆ ಥರ ಮಾಡಬೇಕು. ನಾಲ್ಕನೇದಾಗಿ ಕ್ವಾಲಿಟಿ ಕಡೆ ನಾವು ಅತಿ ಹೆಚ್ಚಿನ ಗಮನ ಕೊಡಬೇಕು. ನಿಮಗೆ ಗೊತ್ತು, ನಾವು ನೋಡ್ತಾ ಇರ್ತೀವಿ ನ್ಯೂಸಲ್ಲಿ, ನಮ್ಮ ದೇಶದ ಪ್ರಾಡಕ್ಟ್ಗಳು ಸಿಕ್ಕಾಪಟ್ಟೆ ರಿಜೆಕ್ಟ್ ಆಗ್ತಾ ಇರುತ್ತೆ. ಅದು ಹೋಗಲಿ, ಯಾವ ಲೆವೆಲಿಗೆ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಅಂತಂದರೆ ಅದನ್ನು ಬೆಳೆದಿರೋರಿಗೆ ತಿನ್ನಕ್ಕೆ ಮನಸ್ಸಿರಲ್ಲ, ಅಷ್ಟು ಸ್ಪ್ರೇ ಮಾಡಿರ್ತಾರೆ. ಅಂಥದ್ರಲ್ಲಿ ನಾವು ಗುಣಮಟ್ಟನ ಹೇಗೆ ಸುಧಾರಿಸ್ಕೋಬೇಕು? ಗುಣಮಟ್ಟ ಸುಧಾರಿಸಿದಾಗ ಮಾತ್ರ ನಾವು ಎಕ್ಸ್ಪೋರ್ಟ್ ಕಡೆ ಗಮನ ಕೊಡೋಕ್ಕಾಗೋದು. ದುರಾದೃಷ್ಟ ಏನಪ್ಪ ಅಂತಂದರೆ, ಈ ಒಂದು ಚಿಕ್ಕ ದೇಶ 2ನೇ ಸ್ಥಾನದಲ್ಲಿದ್ದರೆ ರಫ್ತು ಮಾಡೋದ್ರಲ್ಲಿ, ನಮ್ಮ ಈ ದೊಡ್ಡ ದೇಶ ರಫ್ತು ಮಾಡೋದ್ರಲ್ಲಿ 7 ಅಥವಾ 8ನೇ ಸ್ಥಾನದಲ್ಲಿರುತ್ತೆ. ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೋಬೇಕು. ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಕ್ವಾಲಿಟಿಯಿಂದ ಅತಿ ಹೆಚ್ಚು ಉತ್ಪಾದನೆ ಬರೋ ಹಾಗೆ ಮಾಡ್ಕೋಬೇಕು. ಅಂದರೆ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ, 1 ಎಕರೆನಲ್ಲಿ ಅವರು ಬೇರೆ ದೇಶಗಳಿಗಿಂತ 10 ಪಟ್ಟು ಹೆಚ್ಚು ಉತ್ಪಾದನೆ ತೆಗಿತಾರೆ ಅಂತಂದರೆ, ನಾವು ಅಟ್ಲೀಸ್ಟ್ 10 ಪಟ್ಟು ಬೇಡ, ಹಂತವಾಗಿ ಬದಲಾಗಬೇಕು ಅಂತ ಅಂದಾಗ 1 ಪಟ್ಟಿರೋದನ್ನು 2 ಪಟ್ಟು 3 ಪಟ್ಟು ಹೀಗೆ ಎಫೆಕ್ಟಿವ್ ಆಗಿ, ಕೆಮಿಕಲ್ ಇಲ್ಲದೇ ಹೇಗೆ ಎಫೆಕ್ಟಿವ್ ಆಗಿ ಆರೋಗ್ಯಕರವಾಗಿ ಬೆಳೆಯೋದು ಅನ್ನೋದನ್ನು ನಾವು ಕಲ್ತ್ಕೋಬೇಕು. ವಾಟರ್ ಮ್ಯಾನೇಜ್ಮೆಂಟ್ ನಾವು ಆಲ್ರೆಡಿ ಗಮನಿಸಿದ್ವಿ, ಅವರು ಬೇರೆ ದೇಶಗಳಿಗಿಂತ ಆಲ್ಮೋಸ್ಟ್ 90% ವಾಟರ್ನ ಕಡಿಮೆ ಯೂಸ್ ಮಾಡ್ತಾರೆ. ಈ 90% ವಾಟರ್ನ ಹೇಗೆ ಕಡಿಮೆ ಯೂಸ್ ಮಾಡ್ತಾರೆ ಅನ್ನೋದನ್ನು ಅಲ್ಲಿ ಹೋಗಿ ಜನಗಳು ಕಲ್ತ್ಕೊಂಡ್ಬಂದು ಸ್ಟಡಿ ಮಾಡಿ ಇಲ್ಲಿ ಸಹ ಇಂಪ್ಲಿಮೆಂಟ್ ಮಾಡಬೇಕು. ನಾವಿವತ್ತು ಹೇಳ್ತೀವಿ ಡ್ರಿಪ್ ಇರಿಗೇಷನ್ ಮಾಡಿ ಅಂತ, ಆದರೆ ಡ್ರಿಪ್ ಇರಿಗೇಷನ್ ಮಾಡಿ ಅಂತ ಹೇಳಿದ್ರೂ ಸಹ ನಮ್ಮ ಬೋರಲ್ಲಿ ಸಾಕಷ್ಟು ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ತೋಟಕ್ಕೆ ಹೊಲಕ್ಕೆ ಹಾಗೆ ಪೈಪ್ ನೀರಿಟ್ಟು ಫ್ಲಡ್ ಇರಿಗೇಷನ್ ಮಾಡೋರೇ ಜಾಸ್ತಿ ಇದ್ದಾರೆ. ಇಂಥ ಹಂತದಲ್ಲಿ ಸರ್ಕಾರಗಳು ಮತ್ತು ತಿಳಿದಿರ್ತಕ್ಕಂಥ ರೈತರು ಮುಂದೆ ಬಂದು ಜೊತೆಗಿರೋರನ್ನ ಎಜುಕೇಟ್ ಮಾಡಬೇಕು. ಸೊ ಇಷ್ಟಾಗಿತ್ತು ಇವತ್ತಿನ ಎಪಿಸೋಡ್. ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಕೇಸ್ ಸ್ಟಡಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಕೇಸ್ ಸ್ಟಡಿಗಳನ್ನು ಹೆಚ್ಚು ತರೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಿಮ್ಮ ಪ್ರೋತ್ಸಾಹ ತುಂಬ ಅಗತ್ಯ, ಅದಕ್ಕೋಸ್ಕರ ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು.